ಒಂದ್ ಸೆಕೆಂಡ್ ನಾನು ಇಲ್ಲೇನಾದ್ರು ಹ್ಯಾಟ್ರಿಕ್ ಜಯವನ್ನ ಸಾಧಿಸಿದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡ್ತಾ ಇದೆ, ಆ ಕಾರಣಕ್ಕೆ ನನ್ನ ಸಿಂಗಲ್ MP ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಮೈಸೂರಿನ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ದಾರೆ. ನೋಡ್ರಿ, ಅವೆಲ್ಲ ಸುಳ್ಳು. ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ 28 ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಅದರಲ್ಲಿ 27 ಜನ ಯಾರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರ? ಇವ್ರಿಗೆ ಎಲ್ಲೋ ಈ ಬಾರಿ 2024ರ ಚುನಾವಣೆಯಲ್ಲಿ ಟಿಕೆಟ್ ತಪ್ಪುವ ಸಂಭವ ಇದೆ. ಎಲ್ಲಿ ಟಿಕೆಟ್ ತಪ್ಪುತ್ತದೋ ಅನ್ನೋ ಇದಕ್ಕೆ ಏನಾರು ಮಾಡಿದ್ದಾನೆ ಟ್ಯಾಕಲ್ ಮಾಡಬೇಕು. ಈಗ ಯಾರಿಗೆ ಬೇರೆಯವ್ರಿಗೆ ಈಗ ನಿಮ್ಮ ಹೆಸರು ಹಿಡಿದು ಮಾತಾಡಿದ್ರಾಗುತ್ತಾ? ಇಲ್ಲ ನಮ್ಮ ಹೆಸರು ಹಿಡಿದು ಮಾತಾಡಿದ್ರಾಗುತ್ತಾ? ಬಟ್ ಅಟ್ ಎ ಟೈಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಎದುರುಗಡೆ ಸಿಕ್ಕಿದಾಗ ನಾನು ಕಾಲಕ್ಕೆ ನಮಸ್ಕಾರ ಮಾಡಿದ್ದೀನಿ. ಇದು ನಮ್ಮ ಕೊಡವರ ಸಂಸ್ಕೃತಿ ಅಂತೇಳಿ ಸ್ಪಷ್ಟೀಕರಣ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಕಾಲ್ಗೆ ನಮಸ್ಕಾರ ಮಾಡೋದ್ರಲ್ಲಿ ಯಾರೇನ್ ಕೇಳಂಗೆ ಇಲ್ಲ. MLA ಆದಂತ ನಮ್ಮ ರಾಮದಾಸ್ ಅವರು ಒಂದು ಬಸ್ ಸ್ಟ್ಯಾಂಡ್ ಯಾವ್ದೋ ಒಂದು ಕಟ್ಟಿರ್ತಾರದು, ಏನೋ ಒಂದು ಸಮಸ್ಯೆ ಆದಾಗ ಅದ್ರ ಬಗ್ಗೆ ದೊಡ್ಡ ಗುಂಬಜ್ ಆಗಿತ್ತು ಅಂತ ಏನೋ ಅಂತೇಳಿ ದೊಡ್ಡ ಗಲಾಟೆ ಮಾಡಿ ಎಲ್ಲ ಮಾಡಿರ್ತಾರೆ. ಅದಾದ್ಮೇಲೆ ಒಂದು ಕಾರ್ಯಕ್ರಮ ನಡೀತಿದೆ, ಅಲ್ಲೂ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆ ರಾಮದಾಸ್ ಕಾಲ್ ನಮಸ್ಕಾರ ಮಾಡ್ತಾರೆ. ನಮ್ಮ ಮೇಸ್ತ್ರಿ ಅವರು ಇವಾಗ ನಡೀತಾ ಇರ್ತಕ್ಕಂಥ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಎಲ್ಲ ಹಿಂದೂ ಕೊಡ್ತಿದ್ರಿ. ನಾನನ್ನೋ ಗಡ್ಸು ಪ್ರತಾಪ್ ಸಿಂಗ್ ವಿರುದ್ಧ ನಾನು ಕುಸ್ತಿ ಗೆಲ್ತೀನಿ ಅನ್ನೋ ಪೈಲ್ವಾನ್ರೆ ಇಲ್ವಲ್ಲ ಅಖಾಡದಲ್ಲಿ ಕಾಂಗ್ರೆಸ್ನಲ್ಲಿ ಅಂತ. ಈಗ ಆಲ್ರೆಡಿ ನಾ ತಿಳಿದಂಗೆ 14ರಿಂದ 16 ಜನ ಪೈಲ್ವಾನ್ಗಳು ರೆಡಿ ಇದ್ದಾರೆ. ಒಬ್ರು ಇಬ್ರು ಅಲ್ಲ ಕ್ಯಾಂಡಿಡೇಟ್ ಆಗಕ್ಕೆ. 14-16 ಜನದಲ್ಲಿ ಯಾರು ಕೊಟ್ಟರು ಸುಧಾ ಇವತ್ತು ಮೈಸೂರು ಕೊಡಗು ಪಾರ್ಲಿಮೆಂಟ್ ನ ಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಒಂದು JDS ಮತ್ತು BJP ಮೈತ್ರಿಯ ಫಲವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯವ್ರು ಬಂದ್ರು ನಾನು ಫೇಸ್ ಮಾಡ್ತೀನಿ ಅನ್ನೋ ಲೆವೆಲ್ ಹೋಗಿದ್ದಾರೆ MP ಅವರು. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಲ್ಲ, ಅವರೆಲ್ಲ ಈ ತರ ಯಾಕೆ ಮಾತಾಡ್ಬೇಕು ಅಂದ್ರೆ ಅವ್ರಿಗೆಲ್ಲೋ ಟಿಕೆಟ್ ಸಿಕ್ಕ ಸಂಭವ ಕಡಿಮೆ ಅಂತ ಅವ್ರಿಗೂ ಅನ್ಸ್ಬಿಟ್ಟೈತೆ. ಈಗ ಇದರಿಂದನೇ ಅವ್ರು ಈ ತರ ಹೇಳ್ತಾ ಇರೋದು. ನಾನೇನ್ ಹೇಳೋದು ಅನ್ನೋದು, ನೀವು ಲೈವ್ ಬಂದ್ರಿ ಬಹಳ ಸಂತೋಷ. ನಿನ್ನೆ ಆಗಿದ್ದಕ್ಕೆ ರಾತ್ರಿ ಆಗಿದ್ದಕ್ಕೆ ಬೆಳಿಗ್ಗೆ ಲೈವ್ ಬಂದ್ರಿ. ಅದೇ ತರ ನೀವು ಪಾರ್ಲಿಮೆಂಟ್ ಅಲ್ಲಿ ಆಗಿದ್ದಕ್ಕೂ ಲೈವ್ ಬಂದು ಅದ್ರ ಬಗ್ಗೆ ವಿವರಣೆ ಕೊಟ್ಬಿಟ್ರೆ ಬಹಳ ಸಂತೋಷ ಅಂತ ನನ್ನ ಅನಿಸಿಕೆ. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಷ್ಟು ವಿಚಾರಗಳ ನಡುವೆ ಟಾಕ್ ವಾರ್ ನಡೀತಾ ಇದೆ. ಇದರ ನಡುವೆ ಪ್ರತಾಪ್ ಸಿಂಹರವರು ಮಾತಿನ ಬರದಲ್ಲಿ ಸೋಮಾರಿಸಿದ್ದ ಎನ್ನುವ ಒಂದು ಪದವನ್ನ ಸಿದ್ದರಾಮಯ್ಯ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಬಳಸಿದ್ರು. ಈ ಒಂದು ಕಾರಣಕ್ಕಾಗಿ ಈಗಾಗಲೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಮುಖಂಡರುಗಳು ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಾಪ್ ಸಿಂಹ ಅವರ ವಿರುದ್ಧ FIR ಕೂಡ ಆಗಿದೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಯಾಕೆ ಕಾಡ್ತಾ ಇದೆ ಅಂದರೆ, ಮೈಸೂರಿಗೆ ಸಿದ್ದರಾಮಯ್ಯ ಬಂದಾಗ ಕನಿಷ್ಠ ಒಂದು 6ರಿಂದ 5 ಸಾವಿರ ಜನ ಇರ್ತಾರೆ. ಅಷ್ಟೂ ಜನಗಳ ಕೈಲೂ ಕೂಡ ಒಂದೊಂದು ಪೇಪರ್ ಇರುತ್ತೆ. ಯಾವ್ದಾದ್ರು ಒಂದು ಕಾರಣಕ್ಕೆ ಟ್ರಾನ್ಸ್ಫರೋ ಕೆಲಸನೋ ಮಕ್ಕಳು ವಿದ್ಯಾಭ್ಯಾಸನೋ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಅಥವಾ JDSನವರು ಕಟುವಾಗಿ ಟೀಕೆ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ, ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರದೇಶ ಕುರುಬ ಸಂಘದ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವ್ರನ್ನ ಮುಟ್ಕಿದ್ದಾರೆ. ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸರ್ ನಮಸ್ಕಾರ. ಈಗ ಸಿದ್ದರಾಮಯ್ಯವರು ಅಹಿಂದ ನಾಯಕರು, ಆ ಅಹಿಂದ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರನ್ನು ಬಳಸಿದ್ದಾರೆ. ಸಿದ್ದರಾಮಯ್ಯ ಅವರು ಕಟು ಟೀಕೆಗೆ ಒಳಗಾದಾಗ ಕೇವಲ ಸಮುದಾಯ ಮಾತ್ರ ಅವ್ರ ಹಿಂದೆ ನಿಲ್ಲುತ್ತೆ. ಸಿದ್ದರಾಮಯ್ಯನವರಿಂದ ಬೆಳೆದಂಥ ನಾಯಕರುಗಳು ಯಾರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಲ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದು ನಿಜನಾ? ಇದನ್ನು ಒಪ್ತೀರಾ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರೀ ಅಹಿಂದ ವರ್ಗದ ನಾಯಕರುಗಳು ಮಾತ್ರ ಅಲ್ಲ, ಈ ರಾಜ್ಯದ 7.5 ಕೋಟಿ ಜನರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು. ನಿನ್ನೆ ನಡೆದ ಆ ಪ್ರತಿಭಟನೆ ಅದು ವಿಷಯ ಜನಗಳಿಗೆ ಇನ್ನೂ ಗೊತ್ತಾಗಿತ್ತಿಲ್ಲ. ಅದು ಸುಮಾರು ಒಂದು 7-7:30 ಫೋನ್ ಮಾಡಿದರೆ 8 ಗಂಟೆಗೆ ಅಂತ ಅರ್ಧ ಗಂಟೆ ಒಳಗೆ ನೀವೇ ನೋಡಿದ್ರಿ ಸಾಕಷ್ಟು ಜನ ಇದ್ದರು. ಮುಂದೆ ಇನ್ನೂ ಅತಿ ಹೆಚ್ಚಿನ ಜನ ಸೇರಿ ಅದನ್ನು ಪ್ರತಿಭಟನೆ ಇನ್ನೂ ಜಾಸ್ತಿನೇ ಮಾಡ್ತಾಯಿದ್ರು. ಬಟ್ ಏನಾಯಿತು ಅಂದರೆ, ನಿನ್ನೆ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಅಲ್ಲಿ ACP ಅವರಿದ್ದರು. ಆ ACP ಅವರು ಕಂಪ್ಲೇಂಟ್ ತಗೊಂಡಿದ್ದೇನೆ, ಅದನ್ನು FIR ಮಾಡೋಕ್ಕೆ ಅವ್ರ ಕೈಲಿ ಆಗಿತ್ತಿಲ್ಲ. ಆಮೇಲೆ DCP ಅವರು ಬಂದ ನಂತರ ನಾನು ಅದಕ್ಕೆ ಕಾನೂನಿನ ವ್ಯಾಪ್ತಿನಲ್ಲಿ ಏನಿದೆ ಅದನ್ನು ನಾನು ಮಾಡ್ತೀನಿ ಅಂದಾಗ ಅಲ್ಲಿಗೆ ಮುಕ್ತಾಯ ಆಯಿತು. ಇಲ್ಲ ಅದು ಏನಾದ್ರು ಮುಕ್ತಾಯ ಆಗಿತ್ತಿಲ್ಲ ಅಂದರೆ ಭಾಳ ಜನ ಸೇರಿದರೆ ದೊಡ್ಡ ಪ್ರೊಟೆಸ್ಟ್ ಆಗ್ತಾಯಿತ್ತು ಅಂತ ನನ್ನ ಭಾವನೆ. ಸಿದ್ದರಾಮಯ್ಯನವರು ಮೈಸೂರು ಮನೆಗೆ ಬಂದಾಗ ಒಂದು 4ರಿಂದ 5 ಸಾವಿರ ಜನ ಬರ್ತಾರೆ. ಅವ್ರ ಜೊತೆ ಒಂದು ಬಿಳಿ ಪೇಪರ್, ಒಂದು ಅರ್ಜಿ ಅಂತೂ ಇರುತ್ತೆ. ಬಟ್ ಅವ್ಯಾವೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಕೆಲಸಗಳಾಗಲ್ಲ. ಸಿದ್ದರಾಮಯ್ಯವ್ರ ಹತ್ರ ಕೆಲಸ ಆಗಬೇಕೇ ಹೊರತು ಸಿದ್ದರಾಮಯ್ಯ ಅಂತ ನಾಯಕರು ಕಟುಟೀಕೆಗಾದಾಗ ಅವ್ರು ಬೆನ್ನಿಂದ ನಿಲ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇದನ್ನು ನೀವು ಒಪ್ತೀರಾ? ಎಷ್ಟೇ ಜನ ಬರಲಿ, ಏನೇ ಕೆಲಸ ಕೇಳಲಿ, ನಾವು ತಿಳಿದಂತೆ ನಾವು ನೋಡಿದಂಥ ಮುಖ್ಯಮಂತ್ರಿಗಳಲ್ಲಿ ಎಷ್ಟೇ ಜನ ಬರಲಿ ಎಲ್ಲರಿಗೂ ಯಾವ ಕೆಲಸಗಳಿರ್ತದೆ ಅದನ್ನು ಎಲ್ಲನೂ ಮಾಡಿಕೊಡ್ತಾರೆ. ಮತ್ತು ಜೊತೆಗೂ ಜನ ಸಹಕಾರ ಮಾಡ್ತಾರೆ. ಈಗ
ನೀವು ಆ ಥರ ಜನ ಏನು ಬಂದು ಆ ಜನ ಎಲ್ಲ ಸಹಕಾರ ಕೊಟ್ಟಿರೋದ್ರಿಂದನೇ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು ಇವರ ಆಡಳಿತ ಇದರಿಂದನೇ ಈ 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟ್ಗಳು ಬರೋಕ್ಕೆ ಸೀಟ್ ಬಂದಿದೆ, ಜನಗಳು ಪ್ರೀತಿ ಮಾಡ್ತಾರೆ. ನಾನು ಆ ಪ್ರಶ್ನೆ ಕೇಳ್ತಾ ಇಲ್ಲ. ಪ್ರತಿದಿನ ಸಾಮಾನ್ಯ ಜನರು ಯಾರು ಕೂಡ ಟ್ರಾನ್ಸ್ಫರ್ ಲೆಟರ್ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಮನೆಗೆ ಬರ್ತಾ ಇಲ್ಲ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಸಾಮಾನ್ಯ ಜನ ಸಿದ್ದರಾಮಯ್ಯ ಅವರ ನಿಜವಾದ ಫ್ಯಾನ್ಸ್ ಬರ್ತಾ ಇಲ್ಲ. ಅಲ್ಲಿರ್ತಕ್ಕಂಥವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಕ್ಕಂಥ ಮುಖಂಡರುಗಳು. ನಾನು ಆ ವಿಚಾರಕ್ಕೆ ನಿಮಗೆ ಪ್ರಶ್ನೆ ಮಾಡಿ ಇಲ್ಲ. ಹೌದು, ಮುಖಂಡರುಗಳು ಈಗ 2013-18 ಮುಗಿದ ಮೇಲೆ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಆಡಳಿತ ಮಾಡಿದ್ದು. 3.25 ವರ್ಷ ಬೇರೆ ಪಕ್ಷಗಳು ಆಡಳಿತ ಮಾಡಿದ್ದು. ಅದಾದಮೇಲೆ ಕಾರ್ಯಕರ್ತರುಗಳು ಬಹಳ ದಿನಗಳಿಂದ ಭಾಳ ಕೆಲಸ ಕಾರ್ಯಗಳನ್ನ ಮಾಡಿದ್ದಾನೆ. ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಮತ್ತು ಮೈಸೂರು ಭಾಗದಲ್ಲಿ ಸುಮಾರು 8 ಸೀಟ್ಗಳನ್ನ ಆಯ್ಕೆ ಆಗೋಕ್ಕೂ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ಕೇಳೋದು ಸಹಜ, ಅದರಲ್ಲೇನಿಲ್ಲ. ರಸ್ತೆಯಲ್ಲಿ ಒಳ್ಳಾಡ್ತೀರಾ, ಬೆಂಕಿ ಹಚ್ಚುತ್ತೀರಾ, ಪ್ರತಿಭಟನೆ ಮಾಡ್ತೀರಾ. ನಾವು ಸುಮಾರು ವರ್ಷದಿಂದ ನೋಡ್ತಿದ್ದೀವಿ, ಅದೇ ಮುಖಗಳು ಪ್ರತಿಭಟನೆ ಮಾಡ್ತವೆ. ಕೆಲಸ ಮಾಡಿಸ್ತಕ್ಕಂಥ ಮುಖಗಳು ಅಲ್ಲಿ ಪ್ರತಿಭಟನೆಯಲ್ಲಿ ಬರ್ತಾ ಇಲ್ವಲ್ಲ, ಯಾಕೆ ಅಂತ? ಇಲ್ಲ, ಆ ಥರ ಏನಿಲ್ಲ, ಬರ್ತಾರೆ. ನಿನ್ನೆ ನಾ ತಿಳಿದಿರಂಗೆ ಎಲ್ಲರಿಗೂ ವಿಷಯ ಗೊತ್ತಾಗಿಲ್ಲ. ಹೌದು, ನೀವು ಹೇಳ್ದಂಗೆ ಸ್ವಲ್ಪ ಕಡಿಮೆ ಆಗಿರ್ಬೋದೇನೋ, ಬಟ್ ಏನು ಆ ಥರ ಎಲ್ಲ ಏನಿಲ್ಲ. ಯಾರು ಸಿದ್ದರಾಮಯ್ಯನವ್ರ ಜೊತೇಲಿ ಇರ್ತಾರೆ, ಹಿಂದೆ ಇರ್ತಾರೆ, ಮುಂದೆ ಇರ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ತಾರೆ. ಅವ್ರಿಗಾಗಿರಲಿ ಪಕ್ಷಕ್ಕಾಗಿರಲಿ ಯಾವ್ದಾರ ಹಾನಿಗಳಾದಾಗ ಎಲ್ಲರ ಜೊತೆಗೂಡಿ ಮಾಡ್ತಾರೆ ಅಂತ ತಿಳಿದಿದೆ. ಪ್ರತಾಪ್ ಸಿಂಹರವರ ಈ ರೀತಿಯ ಅಟ್ಯಾಕ್ ಮಾಡ್ತಾರೆ, ವಾಗ್ದಾಳಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಯಾಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಉಸ್ತುವಾರಿ ಸಚಿವರಿದ್ದಾರೆ, ಕೆ ವೆಂಕಟೇಶ್ ಇದ್ದಾರೆ, ಸಾಕಷ್ಟು ಜನ MLAಗಳಿದ್ದಾರೆ, ಯಾರು ಬರೋದೇ ಇಲ್ಲ ಫೀಲ್ಡ್ಗೆ ಅಂತ? ಪ್ರತಾಪ್ ಸಿಂಹ ಅವರು ಕಳಸತಿ ಮಾಡಿದಾಗ್ಲೂ ನಮ್ಮ SC ಮಾದೇವಪ್ಪನವರು ಮೈಸೂರು ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ಹೇಳಿದರು. ನಮ್ಮ ವೆಂಕಟೇಶ್ ಅವರು ಮಂತ್ರಿಗಳು ಅವರು ಸಹ ಮಾತಾಡಿದ್ದಾರೆ. ಈಗ ಯಾರೇ ಆಗಿರಲಿ ಎಲ್ಲರೂ ಮಾತಾಡ್ತಾರೆ. ಈಗ ಏನಾಗಿದೆ ಅಂದರೆ, ಒಂದು ಪಕ್ಷ ಅಂದ ತಕ್ಷಣ ಅಲ್ಲಿಗೆ ಒಂದು ಉಸ್ತುವಾರಿ ವಹಿಸಿರ್ತಾರೆ. ಎಲ್ಲರೂ ಏನು ಮಾತಾಡೋಂಗಿಲ್ವಲ್ಲ. ಇದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅಲ್ಲಿ ಯಾರಿಗೆ ನೇಮಕ ಮಾಡಿರ್ತಾರೆ ಈಗ ಅವ್ರು ಮಾತ್ರನೇ ಮಾತಾಡ್ತಾರೆ. ಈಗ ಆಲ್ರೆಡಿ ವಕ್ತಾರರಾಗಿ ನಮ್ಮ ಲಕ್ಷ್ಮಣ್ ಅವರಿದ್ದಾರೆ, ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರಿದ್ದಾರೆ. ಯಾವುದೇ ಈ ಥರ ಸಂದರ್ಭಗಳು ಬಂದ ತಕ್ಷಣ ಆ ಕ್ಷಣದಲ್ಲೇ ಅವರು ಎಲ್ಲರೂ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಆ ಪದವನ್ನು ಬಳಸಿದ್ದು ನಾನು ರೋಕಾರೂಢಿಯಾಗಿ ಬಳಸಿದ್ದೀನಿ. ಅದು ಒಬ್ಬ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥ ಪದ ಅಲ್ಲ. ಸೋಮಾರಿ ಸಿದ್ಧ ಅನ್ನೋದು ಹಳ್ಳಿ ಕಡೆ ಎಲ್ಲರೂ ಬಳಸ್ತಾರೆ, ಅದನ್ನು ನಾನು ಬಳಸಿದ್ದೀನಿ. ಬಟ್ ಅಟ್ ಎ ಟೈಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಎದುರುಗಡೆ ಸಿಕ್ಕಿದಾಗ ನಾನು ಕಾಲಕ್ಕೆ ನಮಸ್ಕಾರ ಮಾಡಿದ್ದೀನಿ. ಇದು ನಮ್ಮ ಕೊಡವರ ಸಂಸ್ಕೃತಿ ಅಂತೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಕಾಲ್ಗೆ ನಮಸ್ಕಾರ ಮಾಡೋದ್ರಲ್ಲಿ ಯಾರೇನು ಕೇಳೋಂಗೇ ಇಲ್ಲ. ನೀವು ಎಲ್ಲ ವೀಡಿಯೋಗಳಲ್ಲೂ ನೋಡ್ಬೋದು. ನಿಮಗೆ ಗೊತ್ತಿರಬೇಕು, ಕಳೆದ ಬಾರಿ MLA ಆದಂಥ ನಮ್ಮ ರಾಮದಾಸ್ ಅವರು ಒಂದು ಬಸ್ ಸ್ಟ್ಯಾಂಡ್ ಯಾವುದೋ ಒಂದು ಕಟ್ಟಿರ್ತಾರೆ, ಅದೇನೋ ಒಂದು ಸಮಸ್ಯೆ ಆದಾಗ ಅದ್ರ ಬಗ್ಗೆ ದೊಡ್ಡ ಗುಂಬಜಾಗಿತ್ತು ಅಂತ ಏನೋ ಅಂತೇಳಿ ದೊಡ್ಡ ಗಲಾಟೆ ಮಾಡಿ ಎಲ್ಲ ಮಾಡಿರ್ತಾರೆ. ಅದಾದಮೇಲೆ ಒಂದು ಕಾರ್ಯಕ್ರಮ ನಡೀತದೆ, ಅಲ್ಲೂ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ರಾಮದಾಸ್ ಅವ್ರಿಗೆ ಕಾಲು ನಮಸ್ಕಾರ ಮಾಡ್ತಾರೆ. ನಮ್ಮ ಮೇಸ್ತ್ರಿ ಅವರು, ನಾವು ಅವ್ರನ್ನ ಪಾರ್ಲಿಮೆಂಟ್ ಮೆಂಬರ್ ಅಂತ ನಾವು 9 ವರ್ಷದಿಂದ ತಿಳ್ಕೊಂಡಿದ್ದು. ಮೊನ್ನೆ ಅವ್ರ ಪತ್ರಿಕೆ ಹೇಳಿಕೆ ಕೊಟ್ಟಾಲೇ ಗೊತ್ತಾಗಿದ್ದು ಇವರೊಬ್ಬರು ಮೇಸ್ತ್ರಿ ಅಂತ. ಯಾರ ಹಿಂದೆ ನಮಗೀಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರಲ್ಲ ನಮ್ಮ ಮೈಸೂರು, ಯಾರಿಗೆ ಮೇಸ್ತ್ರಿ ಗೊತ್ತಿಲ್ಲ, ನಾನು ಮೇಸ್ತ್ರಿ ಅಂತ ಹೇಳಿದಾರಲ್ಲ ಅವರು, ನಾನು ಮೇಸ್ತ್ರಿ ಕೆಲಸ ಮಾಡೋದು ಅಂತ. ಆಯಿತಾ, ನಮ್ಮ ಏನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಮೈಸೂರು ಕೊಡಗಿಗೆ, ನಾವೆಲ್ಲ ಈಗ 9 ವರ್ಷ ಅವ್ರನ್ನ ನಾವು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ನಮಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು. ಅವ್ರು 9 ವರ್ಷ ಅವ್ರು ಹೇಳೋ ಪ್ರಕಾರ ನಾನು ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ಭಯ ಆಗಿದೆ. ನಾನು ಹೇಳಿ ಕೇಳಿ ಮೈಸೂರು ಕೊಡಗಿನ ಸಂಸದ ಸಿದ್ದರಾಮಯ್ಯನವರು ಅವತ್ತು CM ಆದಾಗಲೂ ಗೆದ್ದಿದ್ದೀನಿ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಿದ್ದನ್ನು ಈಗ ಮತ್ತೆ CM ಆಗಿದ್ದಾರೆ, ಇವಾಗಲೂ ಕೂಡ ನಾನು ಗೆಲ್ತೀನಿ. ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದಾರೆ. ಒಂದು ಸೆಕೆಂಡ್ ನಾನು ಇಲ್ಲೇನಾದ್ರು ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡ್ತಾ ಇದೆ, ಆ ಕಾರಣಕ್ಕೆ ನನ್ನ ಸಿಂಗಲ್ MP ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಮೈಸೂರಿನ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ದಾರೆ. ನೋಡ್ರಿ, ಅವೆಲ್ಲ ಸುಳ್ಳು. ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ 28 ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಅದರಲ್ಲಿ 27 ಜನ ಯಾರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರಾ? ಇವ್ರಿಗೆ ಎಲ್ಲೋ ಈ ಬಾರಿ 2024 ಚುನಾವಣೆಯಲ್ಲಿ ಟಿಕೆಟ್ ತಪ್ಪುವ ಸಂಭವ ಇದೆ. ಎಲ್ಲಿ ಟಿಕೆಟ್ ತಪ್ಪುತ್ತದೋ ಅನ್ನೋ ಇದಕ್ಕೆ ಏನಾರು ಮಾಡಿದ್ದಾನೆ ಟ್ಯಾಕಲ್ ಮಾಡಬೇಕು. ಈಗ ಯಾರಿಗೆ ಬೇರೆಯವ್ರಿಗೆ ಈಗ ನಿಮ್ಮ ಹೆಸರು ಹಿಡಿದು ಮಾತಾಡಿದ್ರಾಗುತ್ತಾ? ಇಲ್ಲ ನಮ್ಮ ಹೆಸರು ಹಿಡಿದು ಮಾತಾಡಿದ್ರಾಗುತ್ತೆ. ಈ ರಾಜಕೀಯಕ್ಕೆ ಬರೋಕ್ಕೆ ಇವ್ರಿಗೆ ರಾಜಕೀಯದಲ್ಲಿ ಯಾವುದೇ ಇಲ್ಲ. ಯಾವುದಾದ್ರು ವಿದ್ಯಾರ್ಥಿ ಸಂಘಟನೆ ಆಗಲಿ, ಇಲ್ಲ ರೈತ ಚಳವಳಿ ಆಗಲಿ, ಮತ್ತೊಂದರಲ್ಲಾಗಲಿ ಇಲ್ಲ. ಇವರು ಏಕಾಏಕಿ MP ಆದಂಥವ್ರು. ಮೋದಿಯವ್ರ ಬಗ್ಗೆ 1-2 ಬುಕ್ ಬರೆದಿದ್ರು, 2-3 ಬುಕ್ ಬರೆದಿದ್ರು. ಆ ಬುಕ್ನ ಬಿಡುಗಡೆ ಮಾಡೋಕ್ಕೆ ಅಂತೇಳಿ ಅವ್ರ ಹತ್ರ ಇದನ್ನು ಮಾಡಿ ರಾಜಕೀಯಕ್ಕೆ ಬಂದಂಥವ್ರು. ಇವ್ರಿಗೆ ರಾಜಕೀಯ ಹಿನ್ನೆಲೆ ಏನಿಲ್ಲ. ಆದ್ದರಿಂದ ಇವ್ರದ್ದು ಏನು ಅಂತ ಇದಿಲ್ಲ ಇಲ್ಲಿ ನಮಗೆ.
ಭಯ ಇಲ್ಲ ಅಂತೀರಿ, ರಾಜಕೀಯ ಹಿನ್ನೆಲೆ ಅಂತ ಹೇಳ್ತೀರಿ. ಹೇಗೆ ಸರ್ 2 ಸಾರಿ ಗೆಲ್ತಾರೆ? ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗಲೂ ಗೆದ್ದರು, ವಿರೋಧ ಪಕ್ಷದಾಗಲಾದ್ರು ಗೆದ್ದರು. ಇವಾಗ ನಡೀತಾ ಇರ್ತಕ್ಕಂಥ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಎಲ್ಲ ಹಿಂದೂ ಕೊಡ್ತಿದ್ರಿ. ನಾನು ಅನ್ನೋ ಗಡ್ಸು ಪ್ರತಾಪ್ ಸಿಂಹನ ವಿರುದ್ಧ ನಾನು ಕುಸ್ತಿ ಆಡಿ ಗೆಲ್ತೀನಿ ಅನ್ನೋ ಪೈಲ್ವಾನ್ರೆ ಇಲ್ವಲ್ಲ ಅಖಾಡದಲ್ಲಿ ಕಾಂಗ್ರೆಸ್ನಲ್ಲಿ ಅಂತ. ಇಲ್ಲ ನೀವು ತಿಳಿದಿರೋದು ತಪ್ಪು. ಈಗ ಆಲ್ರೆಡಿ ನಾ ತಿಳಿದಿರಂಗೆ 14ರಿಂದ 16 ಜನ ಪೈಲ್ವಾನ್ಗಳು ರೆಡಿ ಇದ್ದಾರೆ. ಒಬ್ಬರು ಇಬ್ಬರಲ್ಲ ಕ್ಯಾಂಡಿಡೇಟ್ ಆಗೋಕ್ಕೆ. 14-16 ಜನದಲ್ಲಿ ಯಾರು ಕೊಟ್ಟರು ಸುಧಾ ಇವತ್ತು ಮೈಸೂರು ಕೊಡಗು ಪಾರ್ಲಿಮೆಂಟ್ನ ಗೆಲ್ಲೋ ಚಾನ್ಸಸ್ಸು ಜಾಸ್ತಿ ಇದೆ. ಚುನಾವಣೆನೇ ಬರಲಿ, ಕಳೆದ ಬಾರಿ ಗೆಲ್ಲಕ್ಕೆ ಏನು ಕಾರಣ ಅಂತ ನಿಮಗೆ ಗೊತ್ತಿರಬೇಕು. ಕಳೆದ ಬಾರಿ ಚುನಾವಣೆಯಲ್ಲಿ ಆದಂಥ ಒಂದು ಒಳ ಒಪ್ಪಂದದಿಂದ ಅವರು ಜಯಿಸಿಲ್ರಾದರೆ ಹೊರತು ಎಲ್ಲ ಏನು ಇದರಿಂದ ಏನಲ್ಲ. ಈ ಬಾರಿ ನೀವು ಲಾಸ್ಟ್ ಟೈಮ್ ಒಳ ಒಪ್ಪಂದ ಅಂತೀರಿ, ಈ ಸರಿ ಬಹಿರಂಗವಾಗಿ JDS ಬೆಂಬಲ ಕೊಟ್ಟಿದೆ. ನಾನು 2 ಲಕ್ಷ ಲೀಡಲ್ಲಿ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು JDS ಮತ್ತು BJP ಮೈತ್ರಿಯ ಫಲವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯವ್ರು ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಹೋಗಿದ್ದಾರೆ MP ಅವರು. ನಾನು ನಿಮ್ಗೆ ಆಗಲೇ ಹೇಳಿದ್ದೀನಲ್ಲ, ಅವರೆಲ್ಲ ಈ ಥರ ಯಾಕೆ ಮಾತಾಡಬೇಕು ಅಂದರೆ ಅವ್ರಿಗೆಲ್ಲೋ ಟಿಕೆಟ್ ಸಿಕ್ಕ ಸಂಭವ ಕಡಿಮೆ ಅಂತ ಅವ್ರಿಗೂ ಅನಿಸ್ಬಿಟ್ಟೈತೆ. ಇದರಿಂದನೇ ಅವ್ರು ಈ ಥರ ಹೇಳ್ತಾ ಇರೋದು. ಟಿಕೆಟ್ ಸಿಕ್ಕಲ್ಲ ಅನ್ನೋದಾದ್ರೆ ಅವ್ರು ಏನು ಈಗ 9 ವರ್ಷ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲಪ್ಪ. ಈಗ ಅವ್ರು ಸಾಧನೆ ಮಾಡಿದಾರಾದರೆ ಈ ಕಾಂಗ್ರೆಸ್ ವಕ್ತಾರಾದ ಲಕ್ಷ್ಮಣ್ ಅವರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಬನ್ನಿ ನಿಮ್ಮ ಸಾಧನೆ ಏನಿದೆ 9 ವರ್ಷ ಏನು ಮಾಡಿದ್ದೀರಿ ತೋರಿಸಿ ಅಂತ ಕೇಳ್ತಾ ಇದ್ದಾರಲ್ಲ. ಬಹಿರಂಗ ಚರ್ಚೆಗೆ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ ಆಲ್ರೆಡಿ 2-3 ಸಾರಿ ಕರೆದಿದ್ದಾರೆ. ಏನಾರು ಅವ್ರು ಕೆಲಸ ಕಾರ್ಯಗಳನ್ನ ಮಾಡಿದ್ದೇ ಆಗಿದ್ದಿದ್ರೆ ಬಹಿರಂಗ ಚರ್ಚೆಗೆ ಬಂದು ಹೇಳ್ಬೋದಾಯ್ತಲ್ಲ ನಾನು ಇಂತಿಂಥ ಕೆಲಸ ಮಾಡಿದ್ದೀನಿ ಅಂತ. ಯಾವ ಕೆಲಸ ಬಹಿರಂಗವಾಗಿ ಹೇಳಿದ್ದಾರೆ? ಈಗ ಮೈಸೂರು ಬೆಂಗಳೂರು ಹೈವೇ ನಾನು ಮಾಡಿದ್ದೀನಿ ಅಂತಾರೆ. ಮೈಸೂರು ಬೆಂಗಳೂರು ಹೈವೇ ರೋಡಲ್ಲಿ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಕಿಲೋಮೀಟ್ರ್ ಬರ್ತದೆ? ಇಲ್ಲಿಂದ ಸಿದ್ಲಿಂಗ್ಪುರ ಎಷ್ಟು ಕಿಲೋಮೀಟ್ರ್ ಇದೆ? ಒಂದು 3-4 ಕಿಲೋಮೀಟ್ರ್ ಐತೆ. 3-4 ಕಿಲೋಮೀಟ್ರ್ ದಾಟದಾದ್ಮೇಲೆ ಮಂಡ್ಯ ಬರ್ತದೆ. ಸುಮಲತಾ ಇಲ್ವಾ? ಸುಮಲತಾ ಅವ್ರು ದಾಟಿದ್ಮೇಲೆ DK ಸುರೇಶ್ ಅವ್ರು ಬರ್ತಾರೆ. ಅವರಿಲ್ವಾ? ಮತ್ತು ಅವರೆಲ್ಲ ಏನು ಕೆಲಸನೇ ಮಾಡಿಲ್ವಂಗಾರೆ? ಯಾರು ಕೆಲಸ ಮಾಡೋಂಥವ್ರು ಎಲ್ಲನೂ ಹೇಳ್ಕೊಂಬರಲ್ಲ. ಎಲ್ಲ ಕೆಲಸನೂ ಆ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರಿಗೆ ಈಗ ನಾವೊಬ್ಬ ಜನಪ್ರತಿನಿಧಿ ಆಯ್ಕೆ ಮಾಡೋದೇನಕ್ಕೆ? ಕೆಲಸ ಮಾಡುವಂಥ. ನಾನು ಮಾಡಿದ್ದೀನಿ ಅಂತ ಊರವ್ರಿಗೆಲ್ಲ ಹೇಳ್ಕೊಂಬ ಅಂತ ಅಲ್ಲ. DK ಸುರೇಶ್ ಅವರು ಸಿದ್ದರಾಮಯ್ಯರು ಅವರ ರಾಜಕೀಯ ಜೀವಿತಾವಧಿಯಲ್ಲಿ ದೇವೇಗೌಡರು, ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು, ಸೋನಿಯಾ ಗಾಂಧಿಯವರು ಯಾವುದೇ ವ್ಯಕ್ತಿಗಳನ್ನು ಏಕವಚನದಲ್ಲೇ ಟೀಕೆ ಮಾಡಿದ್ದಾರೆ. ನಾನು ಟೀಕೆ ಮಾಡಿದ್ರೆ ನನ್ನ ಮೇಲೆ ಯಾಕೆ FIR ಮಾಡಿಸ್ತಾರೆ? ಅವರು ಏಕವಚನದಲ್ಲಿ ಮಾತಾಡ್ಬೋದು, ನಾವು ಬಳಸೋಂಗಿಲ್ವಾ ಅನ್ನೋ ಸವಾಲು ಹಾಕಿದ್ದಾರೆ. ಇವ್ರಿಗೆ FIR ಮಾಡೋದು ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ ಅಲ್ಲ. ಅವ್ರು ಹೇಳಿರೋದೇನು ಹೇಳಿ? ಸೋಮಾರಿ ಸಿದ್ಧ ಅಂತ. ಒಬ್ಬ ಮುಖ್ಯಮಂತ್ರಿಗಳು ಯಾರೇ ಇರಲಿ ಆ ಪದವಿನಲ್ಲಿ, ಒಬ್ಬ ಮುಖ್ಯಮಂತ್ರಿಗಳಾಗಿರಲಿ, ಪ್ರಧಾನಮಂತ್ರಿಗಳಾಗಿರಲಿ, ಒಬ್ಬ ರಾಜ್ಯಪಾಲರಾಗಿರಲಿ, ಈ ದೇಶದ ಅಧ್ಯಕ್ಷರಾಗಿರಲಿ, ಯಾರನ್ನಾರು ಕರೆಯೋ ರೀತಿ ಬೇರೆ ಇರ್ತದೆ. ಅವೆಲ್ಲ ಸಂವಿಧಾನಿಕ ಹುದ್ದೆ. ಅಲ್ಲಿ ಯಾರು ಕೂರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಹುದ್ದೆ ಯಾರು ಅಲಂಕರಿಸಿರ್ತಾರೆ ಅವ್ರನ್ನ ಗೌರವ ಕೊಡೋದು ಕಲಿಬೇಕು. ಅವರನ್ನು ಗೌರವ ಕೊಡೋದು ಕಲಿದೆ ಇವ್ರು ಬಾಯಿಗೆ ಬಂದಂಗೆ ನಾನು ಆಡು ಭಾಷೆನಲ್ಲಿ ಮಾತಾಡ್ತೀನಿ, ಆಡು ಭಾಷೆನಲ್ಲಿ ಮಾಡೋಕ್ಕೆ ಇವರು ಏನು ಹಳ್ಳಿನಲ್ಲಿದ್ದರು ಇವ್ರು ಎಲ್ಲಿದ್ದವರು? ಆಡು ಭಾಷೆ ಆಡೋಂಥವ್ರು ಯಾರು? ಇನ್ನೂ ನೋಡಿರಿ, ಸಿದ್ದರಾಮಯ್ಯನವ್ರು ಮಾತಾಡುವಾಗ ಆಡು ಭಾಷೆ ಮಾತಾಡ್ತಿರ್ತಾರೆ. ಇದ್ಯಾಕ್ಲಾ ಎಲ್ಲೋಗಿದ್ದೆ? ಇವು ಆಡು ಭಾಷೆಗಳು, ಇದಲ್ಲ ಆಡು ಭಾಷೆ. ಇವರು ಮಾಡಿರೋದು ತಪ್ಪು ಅಂತ ಇವ್ರಿಗೆ ಗೊತ್ತಾಗಿದೆ. ಇವ್ರು ಮಾಡಿರೋದ್ರಿಂದನೇ ಈಗ ಸೋಮೋಟೋ ಕೇಸು FIR ಆಗಿರೋದು. ನೀವು ರಾಜ್ಯ ಸರ್ಕಾರ ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಸಾಕಷ್ಟು ಪ್ರತಿಭಟನೆಗಳಾಗ್ತದೆ, ರಾಜಕಾರಣ ಅಂದಾಗ ಪರವಿರೋಧ ಟೀಕೆಗಳು ಬರ್ತದೆ. ನಾನು ಅಷ್ಟೊಂದು ಅಸಂವಿಧಾನಿಕ ಪದವನ್ನೇನು ಬಳಸಿಲ್ಲ, ಲೋಕಾರೂಢಿ ಬಳಸ್ತಕ್ಕಂಥ ಪದ ಬಳಸಿದ್ದೀನಿ. ನನ್ನನ್ನು ಕಾಂಗ್ರೆಸ್ಸಿಗರು ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ 1 ಸೆಕೆಂಡ್ BJP ಅಭ್ಯರ್ಥಿ ನಾನೇನಾದರೂ ಗೆದ್ದರೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಶೇಕ್ ಆಗ್ತದೆ. ಆ ಕಾರಣಕ್ಕೋಸ್ಕರ ನನ್ನನ್ನು ಸಿಂಗಲ್ ಟಾರ್ಗೆಟ್ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನೋಡಿರಿ, ಚುನಾವಣೆ ಅಂದಮೇಲೆ ಅದನ್ನೆಲ್ಲ ಇವ್ರು ಗೆಲ್ತಾರೋ ಅವ್ರು ಸೋಲ್ತಾರೋ ಅನ್ನೋದಲ್ಲ. ಇವ್ರು ಗೆದ್ದುಬಿಟ್ರೆ ಏನು ಮಾಡ್ತಾರೆ? ಈಗ 9 ವರ್ಷ ಗೆದ್ದಿದ್ರು ಈ ಕಾನ್ಸ್ಟಿಟ್ಯೂನ್ಸಿ. ಈಗ ಮೈಸೂರು ಕೊಡಗು ಏನು ಇವ್ರದ್ದು ಸಾಧನೆ ಕೆಲಸಗಳಾಗಿರೋದು? ಈಗ ಇವ್ರು ಗೆದ್ದಿರೋದ್ರಿಂದ 2 ಕಾನ್ಸ್ಟಿಟ್ಯೂನ್ಸಿ ಹೋಯ್ತು ಇವ್ರದ್ದು. ಅಲ್ಲಿದ್ದವರು ಕ್ಯಾಂಡಿಡೇಟ್ಗೆ ತಪ್ಪಿಸಿದ್ರು. ಇಲ್ಲಿ ನಾಗೇಂದ್ರ ಅವರು ಆಯಿತಾ. ಈಗ ಇಲ್ಲಿ ಇವ್ರದ್ದೇನು ನಡೆಯಲ್ಲ. ಇವ್ರದ್ದೆಲ್ಲ ನಡೆಯಂಗಿದ್ದಿದ್ರೆ ಈಗ ನಾನೇ ಆಯ್ಕೆ ಮಾಡಿದ್ದು ಅಂತಿದ್ರು. ಅವ್ರಿಗೆ ಒಳೆಯೇಟು ಇದೆಯೋ ಇಲ್ವೋ 2024 ಚುನಾವಣೆ ಬಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಸಂಸತ್ನಲ್ಲೇ ನೋಡಿರಿ, ಚಳಿಗಾಲದ ಅಧಿವೇಶನ ಬಂತು. ಇವರು ನಮ್ಮ ಕರ್ನಾಟಕದ ಬಗ್ಗೆ ಆಗಿರಲಿ, ಮತ್ತು ಈ ಮೈಸೂರು ಕೊಡಗು ಕ್ಷೇತ್ರದ ಬಗ್ಗೆ ಆಗಿರಲಿ ಬರ ಇದೆ. ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೈಸೂರಿಗಿದೆ, ಪಿರಿಯಾಪಟ್ಟಣ ಇದೆ, ಹುಣಸೂರಿದೆ, ಕೊಡಗು ಎಲ್ಲ ಕಡೆಗೂ ಬರ ಇದೆ. ಈಗ ಆಲ್ರೆಡಿ ಸುಮಾರು ಈಗ ನಮ್ಮ
ಮುಖ್ಯಮಂತ್ರಿಗಳೇ ಹೋಗಿದ್ದರು. ಅಲ್ಲಿ ಸುಮಾರು 18,177 ಕೋಟಿ ಬರ ಪರಿಹಾರ ದುಡ್ಡು ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೋಗಿದ್ದರು, ಮತ್ತು ಕೃಷ್ಣ ಬೈರೇಗೌಡರು ಎಲ್ಲರೂ ಹೋಗಿ ಮೋದಿಯವ್ರನ್ನ ಭೇಟಿ ಮಾಡಿದ್ರು, ಮತ್ತು ಮಂತ್ರಿಗಳನ್ನ, ಹೋಮ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡ್ಕೊಂಬಂದರು. ಆಯಿತು ಅಂತ ಹೇಳಿದ್ರು. ಆದಮೇಲೆ ಇವತ್ತು ಗಂಟನೂ ಏನೂ ಆಗಿಲ್ಲ. ಚಳಿಗಾಲದ ದಿವಸದಲ್ಲಿ ಇವರು ಇದ್ರಲ್ಲ, ಮಾತಾಡ್ಬೋದಾಗಿತ್ತಲ್ಲ. ಈಗ ಆಯಿತು, ನೀವು ಅಲ್ಲಿಗೆ ಬಂದ್ರಿ. ಸ್ಮೋಕ್ ಬಾಂಬ್ಗೆ ಕಾರಣಕರ್ತರು ಯಾರು ಅಲ್ವಾ? ಈಗ ಲೈವ್ ಬಂದುಬಿಟ್ರು ಇವರು. ರಾತ್ರಿ 8 ಗಂಟೆನಲ್ಲಿ ಅಲ್ಲಿ ಸ್ಟ್ರೈಕ್ ಆಗೈತೆ, ಬೆಳಗ್ಗೆ 8 ಗಂಟೆಗೆ ಲೈವ್ ಬರ್ತಾರೆ 12 ಅವರ್ಸಲ್ಲಿ. ಈ ಸ್ಮೋಕ್ ಬಾಂಬ್ ಸುಮಾರು ಡಿಸೆಂಬರ್ 13ನೇ ತಾರೀಕು ಆಗಿದ್ದು ಅಂತ ಕಾಣಿಸ್ತದೆ. 13ನೇ ತಾರೀಕಲ್ಲಿ ಆಗಿದ್ದು. ಪಾಸ್ ಕೊಟ್ಟಿರೋದು ಇವರು, ಸ್ಮೋಕ್ ಬಾಂಬಲ್ಲಾಗೈತೆ. ಮನೋರಂಜನ್ಗೆ ಪಾಸ್ ಕೊಟ್ಟಿರೋದು ಇವರು. ಯಾಕೆ ಕೊಟ್ಟೆ? ಮನೋರಂಜನ್ ಯಾರು? ಇವರು ಲೈವ್ ಬರ್ಬೋದಾಗಿತ್ತಲ್ಲ, ಅಲ್ಲಿ ಹೇಳ್ಬೋದಾಗಿತ್ತಲ್ಲ. ಅಲ್ಲಿ ಕೇಳಿದ್ರೆ ನನಗೇನು ಕ್ವಶನ್ ಕೇಳಬೇಡಿ, ಏನೂ ಮಾಡಬೇಡಿ ಅಂತ. ಇವರು ಮಾಡಿದ್ದೊಂದು ಕೆಲಸ, ಪಾರ್ಲಿಮೆಂಟ್ನಲ್ಲಿ 141 ಜನ ಸಸ್ಪೆಂಡ್ ಆಗಬೇಕು ಬಂತು. ಇದೊಂದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ರೆಕಾರ್ಡು ಇವರಿಂದ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೊಂದು ನೋಡಿ. ಇವನು ಮಾಡಿದ್ದು ತಪ್ಪು, ಕೊಟ್ಟಿದ್ದು ಪಾಸ್ ಇವರು. ಕೊಟ್ಟಿದ್ದು ಯಾಕೆ ಏನು ಅಂತ ಕೇಳಿದ್ದು ಇವರು. ಇವ್ರನ್ನ ಕ್ವಶನ್ ಮಾಡಿ ಇವ್ರನ್ನ ಏನು ಕೇಳಲಿಲ್ಲ, ಎನ್ಕ್ವೈರಿ ಮಾಡೋಕ್ಕೆ ಹೋಗಲಿಲ್ಲ. ಇವ್ರು ಕೇಳಿದ್ದಕ್ಕೆ 141 ಜನ ಬೀದಿ ಪಾಲಾದರು. ಅಕಸ್ಮಾತ್ ಏನೋ ದೇವರು ದೊಡ್ಡವನು, ಇವ್ರು ಹೇಳ್ದಂಗೆ ಚಾಮುಂಡೇಶ್ವರಿ ತಾಯಿ ದೊಡ್ಡವಳು ಆಗಿರೋದ್ರಿಂದ ಬರೀ ಸ್ಮೋಕ್ ಬಾಂಬ್ ಆಯಿತು, ಏನೂ ಆಗಲಿಲ್ಲ. 524 ಜನ ಪಾರ್ಲಿಮೆಂಟ್ ಮೆಂಬರ್ ಅವರೇ. ಅಲ್ಲಿ ಉದ್ಯೋಗದಲ್ಲಿರೋಂಥ ಜನ ಎಷ್ಟು ಜನ ಕಾಣೆಯಾಗಿದ್ರು, ಯಾರು ಇದಕ್ಕೆ ಹೊಣೆ ಆಗ್ತಾಯಿದ್ರು? ಅದೇ ಇವ್ರು BJP ಅವ್ರು ಆಗಿದ್ದಕ್ಕೆ ಆಯಿತು. ಅದೇ ಬೇರೆ ಪಕ್ಷ ಯಾವ್ದಾರ ಆಗಿರಲಿ, ಕೊಟ್ಟಿದ್ರೆ ಬಿಡ್ತಾಯಿದ್ರಾ? ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿ 100 ಇದೇ ಪಾರ್ಲಿಮೆಂಟಲ್ಲಿ ಕ್ವಶನ್ ಕೇಳೋಕ್ಕೇನೋ ಮಾಡಿದ್ರು ಅಂತೇಳಿ ಅವ್ರನ್ನ ಎಮ್ಮನ್ನ ಸಸ್ಪೆಂಡ್ ಮಾಡಿದ್ರಿ, ಡಿಸ್ಮಿಸ್ ಮಾಡಿದ್ರಿ. ಅದೇ ಇವ್ರಿಗೂ ಎಲ್ಲರಿಗೂ ಒಂದೇ ಇರಬೇಕಲ್ಲ. ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅಂದಮೇಲೆ 524 ಜನಕ್ಕೂ ಒಂದೇ ಕಾನೂನು ಇರಬೇಕು. ಇವ್ರಿಗೇನು ಮಾಡಲಿಲ್ಲ. ಇವ್ರು ಮಾಡಿದ ತಪ್ಪಿಗೆ ಏನಾಯಿತು ಅಂತ ಕೇಳಿಕ್ಕೆ 141 ಜನ ಸಸ್ಪೆಂಡ್ ಮಾಡಿದ್ರಿ. ಮತ್ತು ಚಳಿಗಾಲದ ದಿವಸ ಒಂದಿನ ಬೇಗನೆ ಕಟ್ ಮಾಡಿದ್ರಿ, ಮುಕ್ತಾಯಗೊಳಿಸಿದ್ರಿ. ಟೆಂಪಲ್ ರನ್ ಹೊಡೆಯೋದು ಮತ್ತೊಂದು ಮಾಡೋದು ಬೇಕಿಲ್ಲ ಸರ್. ನಾವು ಇವ್ರಿಗೆ ಆಯ್ಕೆ ಮಾಡಿ ಕಳಿಸಿರೋದು ಮೈಸೂರು ಕೊಡಗು ಕ್ಷೇತ್ರನ ಸಮೃದ್ಧಿ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ. ಇವರು ಟೆಂಪಲ್ ರನ್ ಹೊಡೆಯೋದು ಮತ್ತೊಂದು ಮಾಡೋದು. ಈಗ ಆಲ್ರೆಡಿ ಎಲ್ಲೋ ತಿರುಪ್ತಿನಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ಇವತ್ತು ಅವರು ತಿರುಪ್ತಿನಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ಮಾಡಿ ಅವರ ಅಫಿಷಿಯಲ್ ಪೇಜ್ನ ತುಂಬ ಫಾಲೋ ಮಾಡ್ತೀರಿ ನೀವು? ಫಾಲೋ ಮಾಡ್ತೀವಿ ಅಂತಲ್ಲ, ನಾವೆಲ್ಲರೂ ಈಗ ನಾವು ದೈವ ಭಕ್ತರು ಮಾಡ್ತೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರಲ್ಲ. ಮಾಡಲಿ ಅಲ್ಲೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬರಲಿ. ಬಟ್ ನಾನೇನು ಹೇಳೋದು ಅನ್ನೋದು, ನೀವು ಲೈವ್ ಬಂದ್ರಿ ಭಾಳ ಸಂತೋಷ. ನೆನ್ನೆ ಆಗಿದ್ದಕ್ಕೆ, ರಾತ್ರಿ ಆಗಿದ್ದಕ್ಕೆ ಬೆಳಗ್ಗೆ ಲೈವ್ ಬಂದ್ರಿ. ಅದೇ ಥರ ನೀವು ಪಾರ್ಲಿಮೆಂಟಲ್ಲಿ ಆಗಿದ್ದಕ್ಕೂ ಲೈವ್ ಬಂದು ಅದ್ರ ಬಗ್ಗೆ ವಿವರಣೆ ಕೊಟ್ಬಿಟ್ರೆ ಭಾಳ ಸಂತೋಷ ಅಂತ ನನ್ನ ಅನಿಸಿಕೆ. ಇದಿಷ್ಟು ಪ್ರದೇಶ ಕುರುಬ ಸಮುದಾಯದ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯರವರ ಮಾತು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ರಾಜಕಾರಣ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಒಂದು ಕಡೆ ಪ್ರತಾಪ್ ಸಿಂಹ ಅಟ್ಯಾಕ್ ಮಾಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಕಾಮನ್ ಆಗಿದೆ. ಸೊ ಟೋಟಲಿ ಪಬ್ಲಿಕ್ಗೆ ಬೇಕಾಗಿರ್ತಕ್ಕಂಥದ್ದು ಡೆವಲಪ್ಮೆಂಟು. ಇಲ್ಲಿ ಜಾತಿ ಧರ್ಮ ಮತ್ತೊಂದು ವಿಚಾರಕ್ಕೆ ನೀವು ರಾಜಕಾರಣವನ್ನು ಮಾಡ್ಕೊಳ್ಳಿ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ 2 ಬಾರಿ MP ಆಗಿದ್ದರೆ ದಯಮಾಡಿ ರಾಜ್ಯದಲ್ಲಿ ಬರ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.